ಹಾಲೆಲೂಯ ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಭಾಗವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಆ ವಾಕ್ಯವನ್ನು ಕರ್ತನು ಮಾತನಾಡಲಿ, ಪವಿತ್ರಾತ್ಮರು ಮಾತನಾಡಲಿ, ನಾವು ಕೇಳೋಣ. ಅದಕ್ಕೆ ಅವರ ಕೈಲಿ ಒಪ್ಪಿಸಿಕೊಡೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ಹಾಲೆಲೂಯ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೆಪ್ಪ, ನಿಮಗೆ ಸ್ತೋತ್ರಪ್ಪ ಕರ್ತನೆ. ಯೇಸುವೇ, ನಿಮಗೆ ಮಹಿಮೆಯಾಗಲಿ ರಾಜಾವೇ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇವಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ತಂದೆಯಾದ ದೇವರೇ. ನಾವು ಕೇಳುತ್ತೇವೆ, ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಅದರ ಪ್ರಕಾರನೇ ಕರ್ತನೆ ನಡೀಲಿಕ್ಕೆ ಮನುಷ್ಯನ ಸಹಾಯ ಕರ್ತನೆ, ಮನುಷ್ಯನಿಂದ ಆಗದು ಸ್ವಾಮಿ, ನಿಮ್ಮ ಸಹಾಯ ಬೇಕು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಒಂದು ವಾಕ್ಯ ಭಾಗವನ್ನು ನೋಡೋಣ. ಯೋಹಾನ ಬರೆದ ಪತ್ರಿಕೆ 20ನೇ ಅಧ್ಯಾಯ 24ನೇ ವಚನವಾಗಿದೆ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಹಲ್ಲೆಲೂಯಾ. ಇದು ಯಾವಾಗ ಅಂದ್ರೆ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಿಸಲ್ಪಟ್ಟು 3ನೇ ದಿವಸ ಎದ್ದು ಬಂದ ನಂತರ ಎಲ್ಲಾ ಶಿಷ್ಯರಿಗೂ ಕಂಡ್ರಲ್ಲ. ಆ ಸಮಯದಲ್ಲಿ ತೋಮನು ಇರಲಿಲ್ಲ. ಹಲ್ಲೆಲೂಯಾ. ತೋಮನು ಇರಲಿಲ್ಲ. ಆದ ಕಾರಣ ತೋಮನು ನಂಬಲಿಕ್ಕೆ ಆತನಿಗೆ ಕಷ್ಟ ಆಗ್ತಾ ಇದೆ. ಇವತ್ತು ನಾವು ಈ ಕಾಲಘಟ್ಟದಲ್ಲಿ ನಾವು ವಾಕ್ಯವನ್ನೇ ಹಿಡಿದುಕೊಂಡು ದೇವರನ್ನ ನಂಬುವಂತಾಗಿದ್ದೇವೆ. ಹಲ್ಲೆಲೂಯಾ. ನಿಜವಾಗ್ಲೂ ವಾಕ್ಯವನ್ನು ಧ್ಯಾನ ಮಾಡಿ ಅದ್ರ ಪ್ರಕಾರನೇ ಜೀವಿಸಿಕೊಂಡು ಯೇಸುಸ್ವಾಮಿ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಯಾರು ನಂಬಿರ್ತೇವೋ, ಆದ್ರೆ ಬಾಯಿ ಮಾತಿಂದ ದೇವ್ರು ನಾವು ಸನ್ಮಾನಿಸ್ತೇವೆ, ಆದರೆ ಒಳಗಡೆಯಿಂದ ಬರ್ಬೇಕದು. ಹಲ್ಲೆಲೂಯಾ. ಯಾವಾಗ ಇದ್ರೊಳಗೆ ನಾವಿರ್ತೇವೋ ನಿಜವಾಗ್ಲೂ ನಾವು ಭಾಗ್ಯವಂತರಾಗಿದ್ದೇವೆ. ಆ ಜೊತೆಯಲ್ಲಿದ್ದ ತೋಮಾನೇ ನಂಬಿರಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ಅವರ ಸಂಗಡ ಇರಲಿಲ್ಲ. ಆದದ್ರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಗಾಯದಲ್ಲಿ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಾನು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ. ಹಲ್ಲೆಲೂಯಾ. ಆತನು ಮೊಳೆಗಳಿಂದ ಹೊಡೆದಿದ್ದ ಗಾಯಗಳನ್ನ ನೋಡಬೇಕು. ಪಕ್ಕೆಯಲ್ಲಿ ಯೇಸುಸ್ವಾಮಿ ಪಕ್ಕೆಯಲ್ಲಿ ಕೈಗಳನ್ನ ಬೆರಳುಗಳನ್ನ ಇಟ್ಟು ನೋಡಿದ ಮೇಲೆ ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಅಲ್ಲಿವರೆಗೂ ನನಗೆ ನಂಬಿಕೆ ಇಲ್ಲ. ಅವನು ತೋಮ ಎಲ್ಲ ಈ ಲೋಕದ ಮಾತುಗಳನ್ನೇ ಆಡುತ್ತಾ ಇದ್ದಾನೆ. ಪರಲೋಕದ ಮಾತು, ಯೇಸುಸ್ವಾಮಿ ನಾನು ಸತ್ತು ಪುನರ್ಜೀವವಾಗಿ 3ನೇ ದಿವಸ ಎದ್ದು ಬರ್ತೀನಿ ಅಂತೇಳಿ ಆತನಿಗೆ ಆ ಮಾತಿನ ಅರಿವೇ ಇರಲಿಲ್ಲ. ಹಲ್ಲೆಲೂಯಾ. ಆದರೆ ಯೇಸುಸ್ವಾಮಿ ಹೇಳಿದ್ದು, ನನಗೆ ಶಿಲುಬೆಗೆ ಹಾಕುತ್ತಾರೆ, 3 ದಿವಸ ಬಿಟ್ಟು ನಾನು ಪುನಃ ಜೀವಿತನಾಗಿ ಎದ್ದು ಬಂದು ನಿಮ್ಮ ಮುಂದಗಡೆ ಇದ್ದು ನಿಮ್ಮನ್ನೆಲ್ಲ ಕಂಡು ನಾನು ಪರಲೋಕ ಏರಿ ಹೋಗುವುದನ್ನು ನೀವೆಲ್ಲರ ಕಣ್ಣಾರೆ ಕಾಣ್ತೀರಾ. ಹಲ್ಲೆಲೂಯಾ. ಈ ರೀತಿಯಾಗಿ ಯೇಸುಸ್ವಾಮಿ ಹೇಳಿದ ಮಾತು ನಿಜವಾಗಿ ನೆರವೇರಿತು. ಆದರೆ ಪಕ್ಕದಲ್ಲೇ ಇದ್ದ, ಜೊತೆಯಲ್ಲೇ ಇದ್ದ ದೇವರು ಆತನ ಶಿಷ್ಯನು ತೋಮ ಮಾತ್ರ ನಂಬಿರಲಿಲ್ಲ. ಹಲ್ಲೆಲೂಯಾ. ಯಾವಾಗ ಪಕ್ಕೆ ಒಳಗೆ ಕೈ ಹಾಕಿ ನೋಡಿ ಅವಾಗ ಹೇಳ್ತಾನೆ, ಸ್ವಾಮಿ ನಾನು ನಂಬುತ್ತೇನೆ, ನನ್ನನ್ನು ಕ್ಷಮಿಸು. ಅದಕ್ಕೆ ಈ ಸ್ವಾಮಿ ಹೇಳ್ತಾರೆ ಒಂದು ಮಾತು, ನೀನು ಕಂಡು ನಂಬುವನಾಗಿದ್ದಿ. ಹಲ್ಲೆಲೂಯಾ. ಕಾಣದೆ ನಂಬುವನು ಧನ್ಯನು. ಯಾರು ಕಾಣದೆ ನಂಬುವರು ಧನ್ಯರು? ನಾವು ಯೇಸುಸ್ವಾಮಿಯನ್ನ ಯಾವತ್ತೂ ಕಂಡಿಲ್ಲ. ಹಲ್ಲೆಲೂಯಾ. ನಾವು ಕಾಣದೆ ಈ ಸತ್ಯವಾಕ್ಯವನ್ನ ಹಿಡಿದುಕೊಂಡು ಧ್ಯಾನ ಮಾಡಿ ಇದ್ರ ಪ್ರಕಾರನೇ ಜೀವಿಸ್ಕೊಂಡು ಹೋಗ್ತಾ ಇದ್ದೀವಲ್ಲ, ನಿಜವಾಗಲೂ ಭಾಗ್ಯವಂತರು. ಹಲ್ಲೆಲೂಯಾ. ಯಾಕೆಂತಂದ್ರೆ ದೇವರು ಹೃದಯವನ್ನ ನೋಡುವಂಥವರಾಗಿದ್ದಾರೆ. ನಾವು ಕೆಲವೊಂದು ವಿಷಯಗಳಲ್ಲಿ ಕಣ್ಣಾರೆ ಕಂಡು ನಂಬುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ಆದ್ರೆ ದೇವರು ನಮ್ಮನ್ನ ಎಷ್ಟು ಮಟ್ಟಿಗೆ ನೋಡ್ತಾ ಇದ್ದಾರೆ ಅಂದ್ರೆ, ಕಾಣದೆ ನಂಬುವರು ಧನ್ಯರು ಎಂಬುದಾಗಿ
ನಿಜವಾಗಲೂ ನಾವು ಯೇಸುಸ್ವಾಮಿನ ಕಂಡಿಲ್ಲ, ಪರಲೋಕ ಕಂಡಿಲ್ಲ, ಆದರೂ ನಂಬುವವರಾಗಿದ್ದೇವೆ. ಯಾಕಂದರೆ ನಾವು ದೇವರ ಮಕ್ಕಳು. ದೇವರು ಹೇಳಿದ ಮಾತು ಒಂದೂ ತಪ್ಪುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಅಂತ ವಾಕ್ಯದಲ್ಲಿ ನಾವು ನೋಡಲ್ಪಟ್ಟಿದ್ದೇವೆ. ಅದಕ್ಕಾಗಿ ನಾವು ದೇವರನ್ನು ಯಾವತ್ತೂ ನಾವು ನಂಬುವಂಥವರಾಗಿರಬೇಕು. ವಾಕ್ಯದ ಮುಖಾಂತರ ನಮ್ಮ ಆತ್ಮದಲ್ಲಿ ಮಾತನಾಡುವುದನ್ನೆಲ್ಲ ನಾವು ಗ್ರಹಿಸಿಕೊಂಡು ಅದ್ರ ಪ್ರಕಾರನೇ ಜೀವಿಸಬೇಕು ಪ್ರಿಯನಾದ ಸಹೋದರ ಸಹೋದರಿ. ಹಾಗಾಗಿ ಈ ವಾಕ್ಯದಲ್ಲಿ ಇರುವುದು ಒಂದೊಂದು ವರ್ಡ್ ಅಂದರೆ ಒಂದೊಂದು ಅಕ್ಷರ ಸತ ಯಾವುದು ತಪ್ಪಿ ಹೋಗುವುದೇ ಇಲ್ಲ. ಇದು ದೇವರ ಒಂದು ಮಾತಾಗಿದೆ. ಹಾಲೆಲೂಯ. ಇವತ್ತು ನಮಗೆ ನೋಡುವಾಗ ಬರೀ ಅಕ್ಷರಗಳು ಮಾತ್ರ ಕಾಣ್ತದೆ. ಹಾಲೆಲೂಯ. ಇದರಲ್ಲಿ ಬರವಣಿಗೆ ದೇವರು ಅವರು ಪ್ರವಾದಿಗಳ ಮುಖಾಂತರ ಬರೆಸಿದ್ದಾರೆ. ಹಾಲೆಲೂಯ. ಹಾಗಾಗಿ ನಾವು ಈ ಸಂದೇಶವನ್ನು ನಮ್ಮ ಉಸಿರಿರೋ ತನಕ, ದೇವರು ನಮಗೆ ಭೂಮಿ ಮೇಲೆ ಕೊಟ್ಟಿರೋ ಆಯುಷ್ಕಾಲ ತನಕ ಇದ್ರ ಮೇಲೇ ನಾವು ನಂಬಿಕೆ ಇಟ್ಟು ನಡೆಯುವಂಥವರಾಗಿರಬೇಕು. ಹಾಲೆಲೂಯ. ಇದರ ಮಧ್ಯದಲ್ಲಿ ಅನೇಕ ಶೋಧನೆಗಳು ಬರ್ತದೆ. ನಮಗೆ ಆ ಸೈತಾನ ಯಾವ್ಯಾವ ರೀತಿ ಶೋಧನೆಗಳು ತರ್ಬೋದು ಅಂತ ನಮಗೆ ತಿಳಿಯದು. ಹಾಲೆಲೂಯ. ಅದರ ಮಧ್ಯದಲ್ಲೂ ದೇವರು ನಮಗೆ ಸಹಾಯ ಮಾಡೋ ಶಕ್ತರಾಗಿದ್ದಾರೆ. ಹಾಲೆಲೂಯ. ಏನಂದರೆ ನಮ್ಮ ಕೆಲಸ ನಿಜವಾಗಿ ನಂಬುವುದೊಂದೇ, ಆದರೆ ಬಾಯಿ ಮಾತಿನಿಂದ ಅಲ್ಲ, ಒಳಗಡೆಯಿಂದ ನಂಬುವಂಥವರಾಗಿರಬೇಕು. ಹಾಲೆಲೂಯ. ಹಾಗಾಗಿ ಈ ಸಂದೇಶ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಹಿಡಿದುಕೊಂಡು ಧ್ಯಾನಿಸಿಕೊಂಡು ಅದರಂತೆ ನಾವು ಜೀವಿಸಲಿಕ್ಕೆ ದೇವರ ಹತ್ರ ಸಹಾಯವನ್ನು ಬೇಡಬೇಕು ನಾವು. ಯಾಕಂದರೆ ಮನುಷ್ಯನ ಬಲ ಸಾಲದು. ಹಾಲೆಲೂಯ. ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಇದ್ಯಾವುದು ಒಂದು ದಿವಸ ಇಲ್ಲದೆ ಹೋಗ್ತದೆ. ಆದರೆ ಯಾವಾಗ ದೇವರನ್ನು ನಾವು ಆಶ್ರಯಿಸ್ಕೊಳ್ತೇವೋ, ಯಾವಾಗಲೂ ದೇವರನ್ನು ಆಶ್ರಯಿಸ್ಕೊಳ್ತೇವೋ, ಆವಾಗ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಹಾಲೆಲೂಯ. ಯೆಹೋಶುವ ಪುಸ್ತಕದಲ್ಲಿ ಹೇಳ್ತದೆ, ಹಾಲೆಲೂಯ, ಮೋಶೆಯ ಸಂಗಡ ಹೇಗಿದ್ದೆ ಅದೇ ರೀತಿಯಾಗಿ ನಾನು ನಿನ್ನ ಸಂಗಡನೇ ಇರ್ತೀನಿ ಅಂತ ಯೆಹೋಶುವನಿಗೆ ಹೇಳಿದಾರಲ್ಲ, ಅದೇ ರೀತಿಯಾಗಿ ನಮಗೂ ಸತ ಅದೇ ಮಾತುಗಳನ್ನೇ ದೇವರು ಹೇಳುತ್ತಾ ಇದ್ದಾರೆ. ಹಾಲೆಲೂಯ. ನಾವು ಯಾವಾಗ ದೇವರಲ್ಲಿ ಆಶ್ರಯ ಮಾಡಿಕೊಳ್ಳುತ್ತೇವೋ ಎಂದಿಗೂ ನಮ್ಮನ್ನು ಅವ್ರು ಕೈ ಬಿಡುವುದೇ ಇಲ್ಲ. ಹಾಗಾಗಿ ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಈ ವಾಕ್ಯವನ್ನು ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ ಅಪ್ಪ, ನಿಮಗೆ ಮಹಿಮೆಯಾಗಲಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರಪ್ಪ ದೇವರೇ. ಕರ್ತನೆ ಸ್ವಾಮಿ ದೇವರೇ, ತೋಮ ಕರ್ತನೆ ಈ ಗಾಯಗಳನ್ನೆಲ್ಲ ನೋಡಿಕೊಂಡು ಸ್ವಾಮಿ ಆತನು ನಂಬುವನಾಗಿದ್ದ ದೇವರೇ. ಆದರೆ ನಾವು ಈ ವಾಕ್ಯವನ್ನು ಹಿಡಿದುಕೊಂಡು ನಂಬುವರಾಗಿದ್ದೇವಪ್ಪ. ಯೇಸುವೇ, ನಮ್ಮಲ್ಲಿ ಯಾವುದಾರ ಕಳಂಕಗಳು ತಪ್ಪುಗಳು ಇದ್ದರೆ ದಯಮಾಡಿ ಕ್ಷಮಿಸು ನನ್ನ ತಂದೆ. ಕರ್ತನೆ, ದಿನೇ ದಿನ ನಾವು ಸರಿಯಾಗಬೇಕು, ದಿನೇ ದಿನ ಮಾರ್ಪಟ್ಟು ಬದಲಾಗಬೇಕು ತಂದೆ. ಅದಕ್ಕಾಗಿ ನಿಮ್ಮ ಸಹಾಯ ನಾವು ಕೇಳುತ್ತೇವೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.